ತಿರಿಕಣೆ ತಿರಿಕಂದ್ರೆ ತುಳಿ 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 ಏನೋ ಒಂದು ವಾರದಿಂದ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾಕ್ರೋಚು, ಜಿರ್ಲೆ, ಆತೆ, ಹಲ್ಲಿ, ಸೊಳ್ಳೆ ಅಂತ ಏನು ವ್ಯೂಸ್ ಹೋಗ್ತಾ ಇದೆ ಅಂದರೆ ನಿಜವಲ್ಲೂ ನಮಗೆ ನಾಚಿಕೆ ಆಗ್ತದೆ. ನಾನು ಕೇಳೋದಾದ್ರು ಇಷ್ಟೇ, ಯಾವನೋ ಒಬ್ಬ ಯಾವುದೋ ಒಂದು ದೇಶದಲ್ಲಿ ಕುಂತ್ಕೊಂಡು ಒಂದು ಸಿಸ್ಟಮ್ ಮುಂದೆ, ಒಂದು ಕಂಪ್ಯೂಟರ್ ಮುಂದೆ ಆನ್ ಮಾಡಿಬಿಟ್ಬಿಟ್ರೆ ಏನು ಈ ದೇಶನ ವಿಭಾಗ ಮಾಡ್ಬೇಕಂತನ, ಈ ದೇಶದ ಜನರನ್ನ ಮನಸ್ಥಿತಿನ ಹಾಳು ಮಾಡ್ಬೇಕಂತನ, ಏನು ಇದ್ರ ಉದ್ದೇಶ? ನಾನು ಕೇಳೋದಾದ್ರು ಇಷ್ಟೇ, ನನ್ನ ಯುವಕ ಯುವತಿಯರಲ್ಲಿ, ವಿದ್ಯಾರ್ಥಿಗಳಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಇದು ಯಾರನ್ನೂ ಶೇರ್ ಮಾಡಬೇಡಿ, ಇದಕ್ಕೆ ಬೆಂಬಲನೂ ಕೊಡಬೇಡಿ. ಈ ಕಾಕ್ರೋಚು ನೋಡಿ, ಇದಕ್ಕೆ ಬೆಂಬಲ ಕೊಟ್ಟರೆ ಯಾರು ತಿಳ್ಕೊಂಡಿದ್ದೀರಿ? 1 kg ಅರ್ಧ kg ಗೋಧಿ ಹಿಟ್ಟಿಗೆ ಬಚ್ಚಲಲ್ಲಿ ಬಿದ್ದು ಗುದ್ದಾಡ್ಕೊಂಡು ಇಸ್ಕೊಳ್ಳುವಂಥ ದೇಶ, ಮತ್ತು ಸ್ವಂತ ತನ್ನ ದೇಶದಲ್ಲಿ ಬದುಕು ಕಟ್ಕೊಳ್ಳಾರ್ದೇ ನಮ್ಮಂಥ ಭಾರತ ದೇಶಕ್ಕೆ ನುಸುಳುಕೊಳ್ಳೋದಾಗಿ ನುಗ್ಗುವಂಥ ಒಂದು ದೇಶ. ಈ ದೇಶದ ಜನರು ಇದಕ್ಕೆ ಬೆಂಬಲ ಕೊಟ್ಟವ್ರೆ. ಅದಕ್ಕೆ ಅದೆಷ್ಟೋ ಮಿಲಿಯನ್ ಶೇರ್ ಆಗ್ತಾ ಇದೆ, ಅದೆಷ್ಟೋ ಮಿಲಿಯನ್ ಜನ ತುಂಬ್ಕೋತಾವ್ರೆ ಅಂತ ಹೇಳ್ತಾರೆ. ನಿಜವೂ ನಮಗೆ ನಾಚಿಕೆಗೇಡಿನ ವಿಚಾರ. ನಾವು ಇವತ್ತು ನಮ್ಮ ಮಂಡ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಕಾಸ ಭವನದ ಮುಂದೆಗಡೆ ಇವತ್ತು ಏನು ಈ ಜಿರ್ಲೆಯನ್ನು, ಈ ಕಾಕ್ರೋಚನ್ನು ಸಾಯಿಸುವ ಮೂಲಕ, ಚಪ್ಪಲಿಯಲ್ಲಿ ಹೊಡೆದು ಸಾಯಿಸುವ ಮೂಲಕ, ಬರ್ಲಲ್ಲಿ ಹೊಡೆದು ಸಾಯಿಸುವ ಮೂಲಕ, ಏನು ಕಪ್ಪು ಹಿಟ್ಟನ್ನು ಸ್ಪ್ರೇ ಸಿಂಪಡಿಸುವ ಮೂಲಕ ಸಾಯಿಸುವ ಮೂಲಕ ಒಂದು ಇದನ್ನು ವಿಭಿನ್ನವಾಗಿ ಚಳವಳಿ ಮಾಡಿದ್ವಿ. ದಯಮಾಡಿ ನಮ್ಮ ಭಾರತ ದೇಶದ ಜನತೆಗೆ, 145 ಕೋಟಿ ಜನತೆಗೆ ನಾನು ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಇವ್ಯಾಕೋ ಕಿವಿಗೊಳ್ಬೇಡಿ, ಇವ್ಯಾಕೋ ಕಣ್ಣಿಂದ ನೋಡಲೇಬೇಡಿ, ಇದನ್ನು ಖಂಡಿಸಿ. ನೋಡಿ, ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ರೈತ ನಾವು ಭತ್ತ ಬೆಳೆದ್ರೆ ಅನ್ನ ಉಣ್ಣಬೇಕು. ಕಂಪ್ಯೂಟ್ರಲ್ಲಿ ಭತ್ತ ಬೆಳೆಯೋಕ್ಕಾಗಲ್ಲ, ಅಕ್ಕಿ ಬೆಳೆಯೋಕ್ಕಾಗಲ್ಲ, ಕಂಪ್ಯೂಟ್ರಲ್ಲಿ ರಾಗಿ ಬೆಳೆಯೋಕ್ಕಾಗಲ್ಲ. ಇದು ಆದ ತಕ್ಷಣ ನೀವು ಯಾವ ವೋಟರ್ಸ್ ಆಗಿ ಬೆಂಬಲಿಸಲ್ಲ, ನೀವು ಯಾರು ಹೆದರಬೇಡಿ ಅಂತ ಹೇಳಿ ನಾನು ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಿಡಿ.